ಈಗ ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗ್ಬೇಕಾಗಿತ್ತು. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಬೇರೆ ಒಂದು ಮೀಟಿಂಗ್ ಕರೆದುಬಿಟ್ಟವ್ರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು. ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದುಬಿಟ್ಟಿದೆ 6ನೇ ತಾರೀಕು. 5ನೇ ತಾರೀಕು ನನ್ನೊಂದು ಬುಕ್ ರಿಲೀಸ್ ಇದೆ. ಅದಾದಮೇಲೆ ನಾನು ಆ ಕೇಸ್ಗೆ ಆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ಮದು ಅಪೀಲ್ ಏನಿದೆ, ತಮಿಳ್ನಾಡು ಅಪೀಲ್ ಏನಿದೆ ಅದನ್ನು ಮಾಡಿ ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗಿ ಬರಲಿ ಬಿಡಿ. MLAಗಳು ಮಂತ್ರಿಗಳು ಅವ್ರವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕವ್ರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದರು. ರಿಜ್ವಾನ್ಗೆ, ಸುರೇಶ್ಗೆ, ನಮ್ಮ ಶ್ರೀನಿವಾಸ್ ಮನೆಗೆ, ಬೇರೆ ಯಾರಿಗೆಲ್ಲ ಎಲ್ಲೆಲ್ಲೋ ಒಂದು ನಮ್ಮ ಪಟೇಲ್ MP ಅವನಿಗೆ, ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ. ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ. ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗಬೇಡ ಅಂತ ಹೇಳೋಕ್ಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೊಂದು ದೇವಸ್ಥಾನ ಇದ್ದಂಗೆ, ಹೆಡ್ ಆಫೀಸ್ ದೇವಸ್ಥಾನ ಇದ್ದಂಗೆ. ವರ್ಲ್ಡ್ ಕಪ್ ಮ್ಯಾಚ್ ಇದೆ ಸರ್, ಇವತ್ತು ಫೈನಲ್ ಮ್ಯಾಚ್ ಇದೆ, ಸೌತ್ ಆಫ್ರಿಕಾ ಭಾರತ ಫೈನಲ್. ಭಾರತಕ್ಕೆ ಯಾವಾಗಲೂ ಜಯ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಮಾತ್ರ ಹೇಳ್ತೀನಿ. ಶುಭವಾಗಲಿ, ಒಳ್ಳೆಯದು, ಜಾಗೃತಿ ಮೂಡಿಸಲಿ. ನಾನು ಈಗಾಗಲೇ ಹೇಳಿದ್ದೀನಿ, ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ, ರೆಡಿ ಇದ್ದೀನಿ ನಾನು. ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡೋಕ್ಕೆ ಹೇಳಿದ್ದೀನಿ. ಇದು ನನ್ನ ಆಸ್ತಿ ಅಲ್ಲ, ಇದು ಇಲ್ಲ ಯಾರ ಆಸ್ತಿನೂ ಅಲ್ಲ. ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂಥ ಒಂದು ಯೋಜನೆ. ನಾನು ಎಲ್ಲ ಅಧ್ಯಾಯ ಮಾಡಿದ್ದೀನಿ. ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ರಾಜಕಾರಣ ಮಾಡಬೇಕು. ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತೊಗೊಬರ್ಲಿಲ್ವಾ? ಟನಲಿಂದ ತಾನೇ ಮೆಟ್ರೋ ಬಂದಿದ್ದು. ಇವ್ರು ತಂದಿದ್ರಾ ಅದನ್ನು? ಹೋಗಿ ತೆಗ್ದು ದಾಖಲೆ ತೆಗೆಸಿ ನೋಡಲಿ. ನಾನು ಆವತ್ತು ಕೃಷ್ಣ ಅವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ, ನಾನು 10 ದೇಶಕ್ಕೆ ತಿರುಗಿಬಿಟ್ಟು ಬಂದು ವರದಿ ಕೊಟ್ಬಿಟ್ಟು, ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ದರು, ಅನಂತಕುಮಾರ್ ಇದ್ದರು ಡೆಲ್ಲಿಲಿ. ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು. ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ. ಅವ್ರಿಗೆ ಯಾವುದೇ ಅಭಿವೃದ್ಧಿ, ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನು ಸ್ಟೀಲ್ ಫ್ಲೈಓವರ್ ಮಾಡಬೇಕು ಅಂತ ಒಟ್ಟು ವಿರೋಧ ಮಾಡಿದ್ರು. ಸೊಲ್ಯೂಷನ್ ಏನು? ಈಗ ಅವ್ರು ಹೇಳ್ತಾ ಇದ್ದಾರೆ, ಯಾರೊಬ್ಬ MP ಬಂದು ಮಾತಾಡ್ತಾ ಇದ್ದಾರೆ, ಇದನ್ನು ರೈಲ್ ಮಾಡಿ ಅಂತ ಅಂದ್ಬಿಟ್ಟು. ಎಲ್ಲಿದೆ ರೈಲ್ ಮಾಡೋಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಇದೆ, ಮಾಡಲಿ ರೈಲು. ಅದೇನೋ RTPS ಇದನ್ನು ಮಾಡಬೇಕಂತೆ, ಅದೇ ನಾವು BRTS. ಏನಂಗೆ ತಲೆ ಇದೆಯಾ? ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ RTPS ಮಾಡೋಕ್ಕೆ? ದಿನಕ್ಕೊಂದು 100 ಜನ ಸಾಯ್ತಾರಷ್ಟೇ. ಜಾಗ ಎಲ್ಲಿದೆ? ಈಗ ಹುಬ್ಳಿಲಿ ಟ್ರಯಲ್ ಮಾಡಿದ್ರು ಒಬ್ಬ ಜಗದೀಶ್ ಶೆಟ್ಟರು, ಇವತ್ತು ಸಕ್ಸಸ್ ಆಗಿಲ್ಲ. ಅದು ಮಾಡೋಕ್ಕೆ ಎಲ್ಲಿ ಜಾಗ ಇದೆ ಹೇಳಿ? ಇಟ್ ಈಸ್ ನಾಟ್ ಪಾಸಿಬಲ್. ಪ್ರಾಕ್ಟಿಕಲ್ ಆಗಿ ಅದೆಲ್ಲ ಪಾಸಿಬಲ್ ಇಲ್ಲ. ಸೊಲ್ಯೂಷನ್ ಕೊಡಲಿ. ಟೀಕೆ ಮಾಡೋದು, ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ. ಒಂದು ಸೊಲ್ಯೂಷನ್ ಕೊಡಲಿ. ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಇದ್ರೆ ಒಪ್ಕೊಳ್ಳೋಣ. ಈಗ ಅವರು ಸಹಿ ಸಂಗ್ರಹ ಮಾಡ್ತಾ ಇರಲ್ಲ, ನಾನು ಒಂದು ಕರೆ ಕೊಡೋಕ್ಕೆ ಗೊತ್ತಿದೆ ನನಗೂ. ಸಹಿ ಸಂಗ್ರಹ ಅವ್ರಕ್ಕಿನ್ನ ಸಂಘಟನೆ, ಅವರೊಂದು ಸಂಸ್ಥೆ ಇಟ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು. ನನಗೆ ಸಂಸ್ಥೆನೇ ಇಲ್ಲ, ಬರೀ ಪಕ್ಷದಲ್ಲಿ ನಾವು ಸಂಘಟನೆ ಮಾಡ್ತಾರೆ. ಅವರು ಸಂಘಟನೆ ಒಂದು RSS ಸಂಘಟನೆ ಇಲ್ಲ ಅಂತಂದರೆ ಅವ್ರ ಪಾರ್ಟಿ ಝೀರೋ. ಇವತ್ತೇನಾರು ಅವ್ರ ಪಾರ್ಟಿ ಬದುಕಿದೆ ಅಂದರೆ RSS ಇಂದ. ಅವ್ರು ಬೇರೆ ಏನೇನು ಅವ್ರ ಹತ್ರ ಏನು ಅಸ್ತ್ರ ಏನಿಲ್ಲ. ಅಲ್ಲೂ ಎಲ್ಲ ಒಂದು 20% ಬಿಟ್ಟರೆ ಮಿಕ್ಕಿದವರೆಲ್ಲ ಪೊಲ್ಯೂಟ್ ಆಗೋಗ್ಬಿಟ್ಟಿರೋರೆ. ದಳದಿಂದ ಹೋಗಿರೋರು, ಕಾಂಗ್ರೆಸ್ಸಿಂದ ಹೋಗಿರೋರು, ಬೇರೆ ಬೇರೆ ಪಾರ್ಟಿಯಿಂದ ಹೋಗಿರೋರು ಅಲ್ಲೂ ಇರೋದು ಎಲ್ಲ ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅವರು ಸಹಿ ಸಂಗ್ರಹ ಮಾಡ್ತಾಯಿದ್ದಾರೆ, ಭಾಳ ಸಂತೋಷ. ಮಾಡಲಿ, ಜಾಗೃತಿ ಮೂಡಿಸ್ಲಿ, ಸೊಲ್ಯೂಷನ್ ಕೊಡಲಿ ಅಷ್ಟೇ. ಏನು ಮಾಡಬೇಕು ಅಂತ ಸೊಲ್ಯೂಷನ್ ಕೊಡಲಿ, ಅದ್ರ ಪ್ರಕಾರ ಮಾಡೋಣ. ಏನು ಯಾವ ರೀತಿ ಆಲ್ಟರ್ನೇಟಿವ್ ಮಾಡಬೇಕು, ಬೇರೆ ಏನಿದೆ ಅನ್ನೋದು ಕೂಡ ತಿಳಿಸ್ಲಿ ಅವರು. ಅದು ಕೂಡ ನಾನು ಗಮನಿಸೋಕ್ಕೆ ನಾನು ತಯಾರಿದ್ದೇನೆ. ಅಶೋಕ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಬಿಜೆಪಿ ನಾಯಕರಿಗೆ ಧಮಕಿ ಹಾಕ್ತಾ ಇದ್ದಾರೆ. ರಾಮಮೂರ್ತಿಗಾಯ್ತು, ತೇಜಸ್ವಿ ಸೂರ್ಯಗಾಯ್ತು, ಎಲ್ಲರಿಗೂ ಧಮಕಿ ಹಾಕ್ತಾ ಇದ್ದಾರೆ. ರಾಮಮೂರ್ತಿಗೆ ಯಾಕೆ ಧಮಕಿ ಹಾಕ್ಲಿ? ಪಾಪ ನಮ್ಮ ಹುಡುಗನೇ ಅವನು. ತೇಜಸ್ವಿ ಸೂರ್ಯ ಏನು ಅವ್ನಿಗೆ ಸ್ವಲ್ಪ ಅವ್ನಿಗಿನ್ನ
ಈಗ ನಾನು ಎಳ್ಸಂದ್ರೆ ನೀನು ತಿರ್ಗಾ ಏನೋ ನೀನೇ ನನಗೆ ಹೇಳ್ಕೊಡ್ತಾ ಇದೆಯಾ ಹೇಳು ಅಂತ ಅಂದ್ಬಿಟ್ಟು ಅವ್ನು ದೊಡ್ಡ ಲೀಡ್ರು, ಭಾಳ ಅತೀ ಬುದ್ಧಿವಂತ ಪಾಪ. ಫ್ಲೈಟ್ ಡೋರ್ನೇ ಓಪನ್ ಮಾಡಿಬಿಟ್ಟಿದೆ. ಅಲ್ಲೋಗಿ ಅಮೇರಿಕಾಗೆ ಹೋಗ್ಬಿಟ್ಟು ಇಂಟ್ರ್ಯೂ ಇಲ್ಲದೆ ಪಾಪ ಅವ್ರ ಪರ್ಮಿಷನ್ ಇಲ್ಲದೆ ಪಾಪ ಇವರು ಯಾರು ವೈಟ್ ಹೌಸ್ ಟ್ರಂಪು ಮೀಟ್ ಮಾಡೋಕೆ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕ್ತದೆ. ಮದುವೆಕ್ಕಿಂತ ಮುಂಚಿತವಾಗಿ ಲೆಟ್ರ್ ಇದೆ, ಬೇಕಾದ್ರೆ ನಿಮಗೆ ರಿಲೀಸ್ ಮಾಡು ಅಂತ ನಾನು ಮಾಡ್ತೀನಿ. ನಾನು ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ ಬಿ ಜೆ ಪಿ ಲೀಡ್ರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ, ಯಾರು ಬೇಡ ಅಂತಾರೆ. ಆಟೋಲ್ಲಿ ಓಡಾಡಲಿ. ಇವೆಲ್ಲ ಇದು ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ತೇಜಸ್ವಿ ಸೂರ್ಯ ಅವ್ರು ಹೇಳ್ತಿದ್ದಾರೆ ಕಾರ್ ಇರೋರು ಬರೀ 100% ಅಷ್ಟೇ, ಉಳಿದವರೆಲ್ಲ ನೀನು ಬಿಡಪ್ಪ ಫಸ್ಟು, ಬೇರೆಯವ್ರು ಬೇಡ. ನಿನ್ಗೆ ಯಾಕೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕ್ಕೆ ಮುಂಚಿತವಾಗಿ? ಸೋಷಿಯಲ್ ಅಪ್ಲಿಕೇಶನ್ ಅಲ್ಲ ಏನು ಸ್ಟೇಟಸ್ಸಾ? ಓಡಾಡು, ಟ್ರೈನಲ್ಲೇ ಓಡಾಡು, ಮೆಟ್ರೋ ಓಡಾಡು. ಯಾರು ಬೇಡ ಅಂತ ಹೇಳಿದವ್ರು ನಿನಗೆ? ಸತೀಶ್ ಅಶೋಕ್ಗೆ ನಾನು ಅಶೋಕ್ಗೆ ಹೇಳ್ತಾ ಇದ್ದೀನಿ, ನಿನ್ನ ನೇತೃತ್ವದಲ್ಲೇ ನಿನ್ನ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡ್ತೀನಿ. ಯು ಪ್ಲೀಸ್ ಗಿವ್ ಎ ಸಜೆಷನ್. ಯಾರು ಬೇಕು ಮೆಂಬರು, ನೀವೇ ಯಾವ ಟೆಕ್ನಿಕಲ್ ಪೀಪಲ್ಲು ಹೇಳ್ತೀರಾ ಹೇಳಿ, ಆ ಟೆಕ್ನಿಕಲ್ ಪೀಪಲ್ಲೇ ಹಾಕೋಣ. ಯು ಗಿವ್ ಎ ಸೊಲ್ಯೂಷನ್. ಐ ವಾಂಟ್ ಸೊಲ್ಯೂಷನ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.